ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತೊಂದು ಒಳ್ಳೆ ಹೇರ್ ಕೇರ್ ಪ್ಯಾಕ್ನ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಿನ್ನೆ ಹೋಗಿದ್ದವಲ್ವಾ, ಮೆಹಂದಿ ಸೊಪ್ಪೆಲ್ಲ ಕಿತ್ಕೊಂಡ್ಬಂದಿದ್ವಲ್ಲ ಗಿಡದಿಂದ. ಸೊ ಮೆಹಂದಿ ಸೊಪ್ಪಿದೆ, ಮತ್ತು ದಾಸವಾಳದ ಎಲೆ ಇದೆ. ಈ ದಾಸವಾಳದ ಎಲೆ ಬಂದು ಬಿಳಿ ದಾಸವಾಳದ ಹೂದು ಮತ್ತು ಕೆಂಪು ದಾಸವಾಳದ ಹೂದು ಎರಡು ಮಿಕ್ಸ್ ಮಾಡಿ ತೊಗೊಂಬಂದಿದ್ದೀವಿ. ಹೇರಿಗೆ ತುಂಬಾ ಒಳ್ಳೆಯದು ಅಂತೇಳಿ. ಇನ್ನು ಕರಿಬೇವಿನ ಸೊಪ್ಪು ಮತ್ತು ಅಲೋವೆರಾ ತೊಗೊಂಡಿದ್ದೀನಿ ಸ್ವಲ್ಪ. ಇದು ಸಿಪ್ಪೆ ತೆಗ್ದಿಲ್ಲ, ಹಾಗೆ ತೊಗೊಂಡಿದ್ದೀನಿ. ಮತ್ತು ಬೆಟ್ಟದ ನೆಲ್ಲಿಕಾಯಿ ಅದು ಒಂದು ತೊಗೊಂಡಿದ್ದೀನಿ ನಾನು. ಇದನ್ನೆಲ್ಲ ಗ್ರೈಂಡ್ ಮಾಡಿಬಿಟ್ಟು ಹೇರ್ ಪ್ಯಾಕ್ ಮಾಡ್ಕೊಬೇಕು. ತುಂಬಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಹೇರ್ಗೆ ತುಂಬಾ ನ್ಯಾಚುರಲ್ ಶೈನಿಂಗು ಅಥವಾ ಲುಕ್ನ ಕೊಡುತ್ತೆ. ಇನ್ನು ಇಲ್ಲೇನೆ ಈ ಕಡೆ ಸೈಡ್ ಇದೆಲ್ಲ ಸಿಗೋದ್ರಿಂದ ಇದನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಡ್ಬೇಕು. ಇನ್ನು ಬ್ಯಾಂಗ್ಳೂರಿಗೆ ಹೋಯ್ತು ಅಂತಂದರೆ ಇದೆಲ್ಲ ಸಿಗೋದೇ ಇಲ್ಲ. ಇನ್ನು ಮೆಹಂದಿ ಸೊಪ್ಪಂತೂ ನ್ಯಾಚುರಲ್ ಸಿಗೋದೇ ಇಲ್ಲ. ಹೊರಗಡೆ ಔಟ್ಸೈಡಿಂದ ಪ್ಯಾಕೆಟ್ನ ತೊಗೊಬಂದು ಅಪ್ಲೈ ಮಾಡ್ಕೋಬೇಕು. ಸೊ ಹಾಗಾಗಿ ಇವತ್ತು ಒಂದೊಳ್ಳೆ ಹೇರ್ ಕೇರ್ ಪ್ಯಾಕ್ನ ಟ್ರೈ ಮಾಡ್ತಾ ಇದ್ದೀನಿ. ಇನ್ನು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಲ್ವಾ, ಸೊ ಹಾಗಾಗಿ ಇವತ್ತು ಸ್ವಲ್ಪ ಸೆಲ್ಫ್ ಕೇರ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಏನೇನೆ ಎಲ್ಲ ತಿಂಡಿ ಎಲ್ಲ ಮಾಡಿದ್ದು ಅಲ್ವಾ, ಇನ್ನು ಮಧ್ಯಾಹ್ನದವರೆಗೂ ಅಷ್ಟಾಗಿ ಏನೂ ಕೆಲಸ ಇರಲ್ಲ. ಮಧ್ಯಾಹ್ನ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವಸ್ಥಾನೆಲ್ಲ ತೊಳ್ಕೊಳ್ಳುವಂಥದ್ದು ಇರುತ್ತೆ. ಸೊ ಹಾಗಾಗಿ ಅಷ್ಟರಲ್ಲಿ ಈ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಮೆಹಂದಿನ ಇಟ್ಟಿದ್ದೀನಿ, ಮೆಹಂದಿ ಸೊಪ್ಪನ್ನ. ಇದನ್ನು ಸ್ವಲ್ಪ ರುಬ್ಬಿಟ್ಟು ಕೈಗೆ ಹಾಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ನನಗೆ ಆಲ್ಮೋಸ್ಟ್ ಮೆಹಂದಿ ಅಷ್ಟು ಇಷ್ಟ ಆಗಲ್ಲ, ಆದರೆ ಭರತನಾಟ್ಯ ಟೈಪಲ್ಲಿ ಹಾಕೋತಾರೆ ನೋಡಿ, ಆ ಥರ ಟೈಪ್ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಆ ಥರ ಈ ಸೊಪ್ಪಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅಂದ್ಕೊಂಡೆ. ಹಾಗಾಗಿ ಅದು ಸ್ವಲ್ಪ ಇಟ್ಟಿದ್ದೀನಿ. ಅದನ್ನು ಬೇರೆ ಸಪ್ರೇಟಾಗಿ ಗ್ರೈಂಡ್ ಮಾಡಿ ಹಾಕೋಬೇಕು. ಇನ್ನು ಇವತ್ತಿನ ದಿನ ಹೇಗಿರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಹೇಗಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದೊಳ್ಳೆ ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಮೆಹಂದಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು. ನನಗೆ ಈ ಥರ ಫ್ರೆಶ್ ಆಗಿರೋದು ಸಿಕ್ತು ಅಂತಂದರೆ ತುಂಬಾ ಖುಷಿಯಾಗುತ್ತೆ, ಮತ್ತು ನೋಡಲಿಕ್ಕೂ ಕೂಡ ತುಂಬಾ ಖುಷಿ ಅಂತಲೇ ಅನಿಸುತ್ತೆ. ಇನ್ನಿದು ಸ್ವಲ್ಪ ಜಾಸ್ತಿನೇ ಇತ್ತು ಮೆಹಂದಿ, ಹಾಗಾಗಿ ಹೇರ್ ಪ್ಯಾಕಿಗೆ ಸ್ವಲ್ಪ ಮಾಡ್ಕೊಳ್ಳೋಣ, ಇನ್ನು ಸ್ವಲ್ಪ ಕೈಗೆ ಮೆಹಂದಿ ಥರ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸಪ್ರೇಟ್ ಎತ್ತಿಟ್ಕೊಳ್ತಾ ಇದ್ದೆ. ಇನ್ನು ಹೇರ್ ಪ್ಯಾಕ್ ಮಾಡೋದಕ್ಕೆ ಅಲೋವೆರಾ ಜೆಲ್ನ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಕಟ್ ಮಾಡ್ಕೊಳ್ತಾ ಇದ್ದೆ. ಅಮ್ಮ ಈ ಅಲೋವೆರಾನ ಬೇಡ, ಇದು ತೆಗ್ದುಬಿಟ್ಟು ನೆಲಕ್ಕೆ ಹಾಕ್ಬಿಡ್ತೀನಿ, ಬೇರೆ ತಂದು ಹಾಕೋಣ ಬಿಡು ಅಂತೇಳಿ ಹೇಳ್ತಾಯಿದ್ರು. ಪಾಟ್ ಕೂಡ ಹೊಡೆದೋಗಿತ್ತಲ್ವ, ಹಾಗಾಗಿ ಇನ್ನು ಇದನ್ನು ತೆಗ್ದುಬಿಟ್ಟು ಹಾಕ್ಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲೇ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಕಟ್ ಮಾಡ್ಕೊಳ್ತಾ ಇದ್ದೆ. ಇನ್ನು ಅಲೋವೆರಾ ಹಾಕಿ ನೀವು ಏರ್ ಪ್ಯಾಕ್ ಮಾಡೋದ್ರಿಂದ ಏರು ಶೈನಿಂಗ್ ಬರುತ್ತೆ, ಮತ್ತು ಯಾವುದೇ ರೀತಿ ಡ್ರೈ ಅಂತ ಅನಿಸಲ್ಲ, ಸಾಫ್ಟಾಗಿರುತ್ತೆ. ನೀವು ಮೆಹಂದಿ ಹಾಕ್ಬಿಟ್ಟು ಏರ್ ವಾಶ್ ಮಾಡಿದಾಗ ಫುಲ್ಲು ಡ್ರೈ ಅಂತಲೇ ಅನಿಸುತ್ತೆ. ಅದಕ್ಕೆ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಮೆಹಂದಿ ಹಾಕಾದ್ಮೇಲೆ ಕೂದಲೆಲ್ಲ ಆರಿಸ್ಬಿಟ್ಟು ಇಮಿಡಿಯೇಟು ಕೊಬ್ಬರಿ ಎಣ್ಣೆ ಏನಾದ್ರೂ ಹಚ್ಕೊಂಡ್ಬಿಡ್ತಾರೆ, ಏರ್ ಡ್ರೈ ಆಗಿರುತ್ತೆ ಅಂತೇಳ್ಬಿಟ್ಟು. ಹಾಗಾಗಿ ನೀವು ಈ ಥರ ಅಲೋವೆರಾ ಹಾಕೋದ್ರಿಂದ ಮತ್ತು ದಾಸವಾಳದ ಎಲೆ ಹಾಕೋದ್ರಿಂದ ಜೆಲ್ ಟೈಪ್ ಇರುತ್ತೆ ಅಲ್ವಾ, ಅದು ಲೋಳೆ ಥರ ಇರುತ್ತೆ ಅಲ್ವಾ, ಹಾಗಾಗಿ ಏರ್ಗೆ ಕಂಡೀಷನರ್ ಥರ ವರ್ಕ್ ಮಾಡುತ್ತೆ. ಹಾಗಾಗಿ ನಾನು ಪ್ರತಿ ಸಲ ಏರ್ ಪ್ಯಾಕ್ ಮಾಡಿದಾಗ ಈ ರೀತಿ ಮಾಡ್ಕೊತೀನಿ. ಒಂದೇ ರೀತಿ ಮಾಡ್ಕೊತೀನಿ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದರೆ ಒಂದೊಂದು ಸಲ ನಾನು ಬೆಂಗಳೂರಲ್ಲಿ ಇದ್ದಾಗ ಅಲೋವೆರಾ ಸಿಕ್ಕಲ್ಲ, ಮತ್ತು ದಾಸವಾಳದ ಎಲೆ ಸಿಗಲ್ಲ. ಹಾಗಾಗಿ ನಾನು ಏನಿರುತ್ತೆ ನೋಡಿ ಅದನ್ನು ಹಾಕ್ಕೊಂಡು ನಾನು ಹೇರ್ ಪ್ಯಾಕ್ನ ಮಾಡ್ಕೊತೀನಿ. ಇನ್ನು ಈ ಅಲೋವೆರಾನ ನೀಟಾಗಿ ಎಲ್ಲ ಸೈಡಲ್ಲೆಲ್ಲ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು, ಹಾಗೆಯೇ ಸಿಪ್ಪೆ ಇರುತ್ತಲ್ವ ಅದ್ರ ಸಮೇತನೇ ನೀಟಾಗಿ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹೊಲ್ದವ್ರಮ್ಮ, ನಾನು ಹೇಳದ್ನಲ್ಲ ಆ ರೀತಿ ಹೊಲ್ದವ್ರ ಆಮೇಲಿಂದ ಹಾಕೊಡ್ತಾರಂತ. ಅಲ್ಲ, ದಾರ ಈಸ್ಕೊಬಂದ್ಬಿಡಿ, ನಾವೇ ಹಾಕೊಳ್ಳೋಣ. ಇದಿನ್ನ ಹೊಲ್ದಿಲ್ವ ಹಿಂದೆ? ನಾಡಿ ಹೊಲಿಬೇಕಂತ. ಹಾಂ, ಅದೇ ಈಸ್ಕೊಂಬನ್ನಿ, ನಾವೇ ಹಾಕೊಳ್ಳೋಣ. ಪಿನ್ನ ಹಾಕ್ಬಿಟ್ಟು ಹಾಕೋಬೋದು. ನೀರಿಗೆ ಹಾಕ್ತೀರ ಒಂದು ಸ್ವಲ್ಪ? ಒಂಥರ ರಟ್ಟು ಥರ ಆಯ್ತಲ್ಲ, ಒಂದು ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಒಣಗಾಕಿ ಆಗಲೇ ಏನು ಹೇಳಿದೆ ನಾನು, ನೀರಿಗೆ ಹಾಕ್ರಿ ಅಂತಲೇ ಹೇಳಿದ್ದು ನಾನು. ಹಂಗೆ ಸುಮ್ಮನೆ ಅಜ್ಜಾಕಿ, ಯಾಕಂದ್ರೆ ಸ್ವಲ್ಪ ಗಂಜಿ ಥರ ಐತೆ ಅಲ್ವಾ, ರಟ್ಟು ಥರ ಕಾಣುತ್ತೆ. ನೀಟಾಗಿ ಹೋಗ್ಲಿ, ಆರ್ಕೊಳ್ಳುತ್ತೆ. ಅನೋ ಒಣಗಾಕೋದ್ಮೇಲೆ ಕಾಣಿಸ್ತದಂತೆ, ಅವಾಗ ನೋಡ್ಬೇಕಂತ. ಏನು ಇಷ್ಟೊಂದು ಹನಿ ಬೀಳ್ತೈತಿ ಇನ್ನ?
ಸ್ಕ್ರೀನ್ ಆರ್ಡ್ರ್ ಮಾಡಿತ್ತಲ್ಲ ಅದು ಬಂದಿತ್ತಲ್ವ ಅದನ್ನು ನಾನು ಸ್ಟಿಚ್ಚಿಗೆ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ನಲ್ಲ ಅವರು ಮಾಮೂಲಿ ನಾವು ಇದು ಗೋಡೆಗೆ ಬ್ಯಾಕ್ಗ್ರೌಂಡ್ ಹಾಕ್ತೀವಲ್ವ ಅದಕ್ಕೆ ದಾರ ಹಾಕ್ಬಿಟ್ಟು ನಾಡಿ ಥರ ಹಾಕ್ಕೊಟ್ಬಿಡ್ತೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಮೊಳೆ ಇರುತ್ತಲ್ವ ಅದಕ್ಕೆ ಕಟ್ಕೊಬೋದು. ಸುಮ್ಮನೆ ಹಂಗೆ ಹಾಕುತ್ತೋ ಅಂದರೆ ನೀವು ಪಿನ್ನೆಲ್ಲ ಹಾಕಿ ವೇಸ್ಟ್ ಮಾಡ್ತೀರಾ ಅಂತೇಳಿ ಆ ರೀತಿ ಮಾಡೋಣ ಅಂತೇಳಿ ಮಾಡಿಸ್ತಾ ಇದ್ದೆ. ಇನ್ನು ಅವರು ನಾಡಿ ಇನ್ನೂ ಹೊಡೆದಿರಲಿಲ್ವಂತೆ, ಹಾಗಾಗಿ ಹೇಳ್ತಾಯಿದ್ರು. ಇನ್ನು ನಮ್ಮ ಅಮ್ಮನಿಗೆ ಅದನ್ನು ತೊಳೆದು ಹಾಕಮ್ಮ ಅಂದರೆ ಆಗ್ತಿರ್ಲಿಲ್ಲ. ಆಮೇಲೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಆಮೇಲೆ ಹಾಕ್ತೀನಿ ಬಿಡು ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ರು. ಅವ್ರಿಗೇನು ಗೊತ್ತಾ, ಹೊಸಾದು ಏನೇ ತೊಗೊಂಡ್ರು ಕೂಡ ಇಮಿಡಿಯೇಟ್ ನೀರಿಗೆ ಹಾಕೋದು ಬೇಡ ಅನ್ನೋದು ಅವ್ರ ಥಾಟು. ಹಾಗಾಗಿ ಅವ್ರು ಆ ಥರ ಇದು ಮಾಡ್ತಿದ್ರು. ಕೊನೆಗೆ ತೊಳೆದು ಹಾಕೇ ಬಿಟ್ಟರು ಅವರು. ಹನಿ ಕೂಡ ಬರ್ತಾಯಿತ್ತು ಅಂತೇಳಿ ಅವ್ರು ಹಿಂದೆ ಮುಂದೆ ನೋಡ್ತಾಯಿದ್ರು ಅಷ್ಟೇ. ಇನ್ನು ಈ ಕಡೆ ನಾನು ಮೆಹಂದಿ ಆಡಿಸ್ಕೊಂಬಿಡೋಣ ಏರ್ ಪ್ಯಾಕಿಗೆ ಅಂತೇಳಿ ಮಾಡ್ಕೊತಾ ಇದ್ದೆ. ಫಸ್ಟು ಏರ್ ಪ್ಯಾಕಿಗೆ ಮಾಡ್ಕೊಂಬಿಡೋಣ, ಆಮೇಲೆ ಕೈಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊತಾ ಇದ್ದೆ. ಇನ್ನೆಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೆ. ಇದರಲ್ಲಿ ನಾನೇನು ಗೊತ್ತಾ, ದಾಸವಾಳದ ತೊಗೊಂಡಿದ್ದೀನಲ್ವ, ವೈಟು ದಾಸವಾಳ ಮತ್ತು ಕೆಂಪು ದಾಸವಾಳ ಬರುತ್ತಲ್ವ, ಅದ್ರ ಎರಡರದ್ದು ಎಲೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಮತ್ತು ಹೂ ಕೂಡ ಹಾಕ್ಕೊತೀನಿ ನಾನಿಲ್ಲಿ. ನಿಮಗೆ ಬಿಳಿ ದಾಸವಾಳದ ಹೂ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಹೇರ್ ಕೇರ್ದು ಪ್ರೋಟೀನ್ ಜಾಸ್ತಿ ಇರುತ್ತೆ. ಹಾಗಾಗಿ ಬಿಳಿ ದಾಸವಾಳ ಸಿಕ್ತು ಅಂತಂದರೆ ಅದನ್ನು ಹಾಕ್ಕೊಂಡು ನೀಟಾಗಿ ಹೇರ್ ಪ್ಯಾಕ್ನ ಮಾಡ್ಕೊಳ್ಳಿ. ನಾನು ಇದನ್ನೆಲ್ಲ ಒಟ್ಟಿಗೆ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೆ. ಇದೇನು ಗೊತ್ತಾ, ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಮಗೆ, ಯಾಕಂದರೆ ಎಲ್ಲ ಸೊಪ್ಪೆ ಇರೋದ್ರಿಂದ, ಯಾವುದೇ ರೀತಿ ಪೌಡರ್ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಅದು ಗ್ರೈಂಡ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಿಧಾನಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಸ್ಪೂನಲ್ಲಿ ಹಾಗೇ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇನ್ನು ಫೈನಲಾಗಿ ನಾನು ಕೂಡ ಏರ್ ಪ್ಯಾಕ್ ಎಲ್ಲ ರೆಡಿ ಆದಮೇಲೆ ಈ ಥರ ಆಗಿದೆ ನೋಡಿ. ಅದು ಹೂವು ಹಾಕಿದ್ದೀನಲ್ವ, ಅದಕ್ಕೆ ಆ ಥರ ಮೇಲ್ಗಡೆ ಕಾಣಿಸ್ತಾ ಇದೆ. ಇನ್ನು ನಾನು ಸ್ವಲ್ಪ ಐಬ್ರೋಸ್ ಎಲ್ಲ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ನಾನು ಯಾವುದೇ ರೀತಿ ಪಾರ್ಲರ್ಗೆ ಹೋಗಲ್ಲ. ಐಬ್ರೋ ಮಾಡೋದಾಗಲಿ, ಫೇಶಿಯಲ್ ಮಾಡಿಸೋದಾಗಲಿ ಅಥವಾ ಹೇರ್ ಕಟ್ ಮಾಡಿಸೋದಾಗಲಿ ಆ ಥರ ನಾನು ಏನೂ ಕೂಡ ಮಾಡಿಸಲ್ಲ. ನಾನು ಯಾವಾಗ ಗೊತ್ತಾ, ಮದುವೆಗೆ ಟೈಮಲ್ಲಿ ಹೋಗಿದ್ದು ನೆನಪು ಅಷ್ಟೇ. ನಾನು ಹೋಗೋದೇ ಇಲ್ಲ ಎಲ್ಲೂ. ನಾನೇ ಮನೇಲೇ ಮಾಡ್ಕೊಂಬಿಡ್ತೀನಿ. ನಮ್ಮನಿಗೂ ಕೂಡ ಮಾಡಿಕೊಟ್ಬಿಟ್ಟು ನಾನು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ನಾನು ಅಲ್ಲಲ್ಲೇ ಮಾಡ್ಕೊಳ್ಳೋದ್ರಿಂದ ನನಗಷ್ಟು ಬರಲ್ಲ, ಶೇಪ್ ಕರೆಕ್ಟಾಗೇ ಇರುತ್ತೆ. ಮತ್ತು ಸೈಡ್ಸ್ ಮಾತ್ರ ತೆಕ್ಕೋತೀನಿ ನಾನಿಲ್ಲಿ ಅಷ್ಟೇ. ಅದನ್ನೇ ಇವತ್ತು ನೀಟಾಗಿ ಎಲ್ಲನೂ ಮಾಡ್ಕೊಂಬಿಡೋಣ. ಇನ್ನು ನಾಳೆ ಹಬ್ಬ ಅಲ್ವಾ, ನಾವು ಕೂಡ ಚೆನ್ನಾಗಿ ಕಾಣಿಸ್ಬೇಕಲ್ವ. ಅದೊಂದು ಹೆಣ್ಮಕ್ಳಿಗೆ ಎಲ್ರಿಗೂ ಇರುತ್ತಲ್ವ, ಒಂದು ಹಬ್ಬ ಆಗಲಿ ಫಂಕ್ಷನ್ ಆಗಲಿ ಏನೇ ಬಂದ್ರೂ ಕೂಡ ಸೆಲ್ಫ್ ಕೇರು ಇದ್ದೇ ಇರುತ್ತೆ ಅಲ್ವಾ. ಇನ್ನು ನನಗಂತೂ ಅದ್ರಲ್ಲಿ ತುಂಬಾ ಇಷ್ಟ ಆಗುತ್ತೆ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದ್ರಲ್ಲಿ. ಇನ್ನು ಸ್ವಲ್ಪ ನಾವು ಗಟ್ಟಿಗೆ ಆಡಿಸ್ಬೇಕು. ಆಯ್ತದೆ ಕಣ, ತಗೋ, ನಿನಗೂ ಆಯ್ತದೆ, ನಿಮ್ಮ ಮಮ್ಮಿಗೂ ಆಯ್ತದೆ. ಯಾರು ನನಗೆ? ನಿಮ್ಮ ಅಪ್ಪಂಗೂ ಆಯ್ತದೆ, ಎಲ್ರಿಗೂ ಆಯ್ತದೆ. ಬೇಡ ಕಣಪ್ಪ. ಯಾಕೆ? ಮೆಹಂದಿ ಹಾಕೊಳ್ಳಲ್ವಾ? ಯಾಕೆ ಇಷ್ಟ ಇಲ್ವಾ? ನಾನು ಜಾಸ್ತಿ ಲೈಕ್ ಮಾಡಲ್ಲ, ಆದರೆ ಈ ಥರದ್ದು ಇಷ್ಟ ಆಗುತ್ತೆ. ಮೆಹಂದಿ ಸೊಪ್ಪಲ್ಲಿ ಹಾಕೊಳ್ಳೋದು. ಇನ್ನು ಅಮ್ಮ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿಬಿಟ್ಟು ನಾನು ಒಟ್ಟಿಗೆ ಆಮೇಲೆ ಹಾಕ್ಕೊಳ್ತೀನಿ, ನಿನಗೆ ಹಾಕ್ಕೊಟ್ಬಿಡ್ತೀನಿ ಬಾ ಅಂತೇಳಿ ಇದು ಮಾಡ್ತಿದ್ರು. ಅವರೇನೋ ಕೆಲಸ ಮಾಡ್ಕೊತಾ ಇದ್ರು. ಹಾಗಾಗಿ ನಾನು ಎಡಗೈಗೆ ನಾನು ಹಾಕ್ಕೊಳ್ತೀನಿ, ಬಲಗೈಗೆ ಆಮೇಲೆ ಬಂದು ಹಾಕ್ರಮ್ಮ ಅಂತೇಳಿ ನಾನು ಹಾಕ್ಕೊಳ್ತಾ ಇದ್ದೆ. ಇನ್ನು ಅಮ್ಮನೂ ಕೂಡ ಬಂದು ನನಗೆ ಬಲಗೈಗೆ ಹಾಕ್ಕೊಡ್ತಾಯಿದ್ರು. ನನಗೇನು ಗೊತ್ತಾ, ಈ ಕೋನು ಆ ಥರ ಎಲ್ಲ ಬರುತ್ತಲ್ವ, ಅದರಲ್ಲೆಲ್ಲ ಮೆಹಂದಿ ಹಾಕ್ಕೊಳ್ಳೋದ್ಕಿಂತ ನನಗೆ ಈ ಥರ ನ್ಯಾಚುರಲಾಗಿ ಮೆಹಂದಿ ಸೊಪ್ಪಿಂದ ಆಡಿಸ್ಬಿಟ್ಟು ಈ ಥರ ಹಾಕ್ಕೊಳ್ಳೋದು ತುಂಬ ಇಷ್ಟ. ಅದನ್ನೇ ನಾನು ಹೇಳ್ತಾ ಇದ್ದೆ. ನಮ್ಮ ಅಮ್ಮ ಪ್ರತಿ ಸಲನೂ ಹೇಳೋರು, ಯಾವುದಾದ್ರೂ ಹಬ್ಬ ಬಂದಾಗ, ಅದರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಸಂಕ್ರಾಂತಿ ಹಬ್ಬ ಬಂದಾಗ ಕೋನ್ ತೊಗೊಬಂದು ಮೆಹಂದಿ ಹಾಕ್ಕೊಳ್ಳಿ ಅಂತ ಹೇಳ್ತಾನೆ ಇರೋರು. ನನಗದು ಇಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ಇವತ್ತು ಹಾಕೋತಾ ಇದ್ದೆ ಅಲ್ವಾ, ಅದೇ ನಾನು ಹೇಳ್ತಾ ಇದ್ದೆ, ನೋಡ್ರಮ್ಮ ಇವತ್ತು ಹಾಕೋತಾ ಇದ್ದೀನಿ, ನಿಮ್ಮ ಆಸೆ ಅಂತೇಳಿ ಹೇಳ್ತಾ ಇದ್ದೆ. ಇನ್ನು ಅವರು ಕೂಡ ಹಾಕ್ಕೊಟ್ಬಿಟ್ಟು ಇದು ನನಗೆ ಅದೆಲ್ಲ ಹಾರಿದ ಮೇಲೆ, ಕೈಯೆಲ್ಲ ಹಾರಿದ ಮೇಲೆ ಇನ್ನೇನು ಸ್ನಾನಕ್ಕೆ ಹೋಗೋದು ಇನ್ನೊಂದು 1/2 hour ಇದೆ ಅನ್ನೋ ಟೈಮಲ್ಲಿ ನಾನು ಮೆಹಂದಿನೂ ಕೂಡ ಹಾಕಿಸ್ಕೊತಾ ಇದ್ದೆ. ಅಲ್ವಾ, ಅದನ್ನು ಹಾಕಿಸ್ಕೊತಾ ಇದ್ದೆ ನಾನು. ಅಣ್ಣಂಗೂ ಕೂಡ ಹಾಕ್ಕೊಡ್ತೀನಿ ಬಾ ಅಂತ ಅಮ್ಮ ಕರೀತಾ ಇದ್ರಂತೆ. ನಾನು ಅವಾಗ ಹೊರಗಡೆ ಇದ್ದೆ. ಇವರಿಬ್ರು ಜೋರಾಗೇನೆ ನಂಗೆ ಬೇಡ ಅಂತ ಇವನು ಅನ್ನೋದು, ಹಾಕಿಸ್ಕೊ ಅಂತ ಅವ್ರು ಅನ್ನೋದು, ಈ ಥರ ಮಾತಾಡ್ತಿದ್ರು. ಏನು ಇವ್ರು ಇಷ್ಟೊಂದು ಜೋರಾಗಿ ಮಾತಾಡ್ತಿದ್ರಲ್ಲ ಅಂತೇಳಿ ಅಂದ್ಕೊಂಡೆ. ಆಮೇಲೆ ಬಂದು ಕೇಳ್ತಾ ಇದ್ದೆ, ಮೆಹಂದಿ ಹಾಕಿಸ್ಕೊ ಅಂತಂದರೆ ಹಂಗಂತ ಇದ್ದಾನೆ ಅಂತ ಅಂದ್ಬಿಟ್ಟು. ಇನ್ನು ಅಮ್ಮನೂ ಕೂಡ ಮೆಹಂದಿ ಹಾಕ್ಕೊತಾ ಇದ್ರು, ಹೇರ್ ಪ್ಯಾಕ್ನ ಹಾಕ್ಕೊತಾ ಇದ್ರು. ಅವನು ಹಾಕ್ಕೊಡ್ತಾ ಇದ್ಲು. ಅವಳು ನಾನು ಅದೇ ಅಂತ ಇದ್ದೆ, ನೀನು ಹಾಕ್ಕೊಬೇಕಲ್ವೇನೆ, ಯಾಕೆ ಹಾಕ್ಕೊಂಡಾದ್ಮೇಲೆ ಸ್ನಾನ ಮಾಡಬೇಕಲ್ವ, ಯಾಕೆ ಬೇಗ ಸ್ನಾನ ಮಾಡಿಬಿಟ್ಟೆ ಅಂದ್ಬಿಟ್ಟು. ನನಗೇನು ಬೇಡ ಅಕ್ಕ, ನಾವಿಲ್ಲೇ ಇರ್ತೀವಲ್ಲ
ಅಲ್ವಾ, ನಾವು ಅವಾಗವಾಗ ಕಿತ್ಕೊಂಬಂದು ನಾನು ಹಾಕ್ಕೊತಾ ಇರ್ತೀನಿ, ನೀವು ಹಾಕ್ಕೊಳ್ಳಿ ಅಂತೇಳಿ ಹೇಳ್ತಾಯಿದ್ಲು. ಹಂಗೂ ಕೂಡ ನಮ್ಮಮ್ಮ ಅವರಿಗೆ ಸ್ವಲ್ಪ ಹೇರ್ ಅವ್ರದ್ದು ಲೆಂತ್ ಇದೆ ಅಲ್ವಾ, ಹಾಗಾಗಿ ಅವರಿಗೆ ಸಾಕಾಗಲೇ ಇಲ್ಲ. ಅದನ್ನೇ ಹೇಳ್ತಾ ಇದ್ದೆ ನಾನು, ನಿಮಗೆ ಸಾಕಾಗಲಿಲ್ವಲ್ಲಮ್ಮ ಅದು ಅಂತ ಹೇಳ್ಬಿಟ್ಟು. ಬಿಡು ನಾನು ಇನ್ನೊಂದು ಸಲ ಕಿತ್ಕೊಬಂದು ಹಾಕ್ಕೊಳ್ತೀನಿ ಅಂತ ಹೇಳ್ತಾಯಿದ್ರು. ಇನ್ನು ಅವ್ರ ಅಮ್ಮನಿಗೆ ಅನ್ನೋರಮ್ಮ ಇದ್ದಾರಲ್ಲ, ಅವರಿಗೆ ಅಕ್ಕ ಮೆಹಂದಿ ಹಾಕ್ಕೊಟ್ಬಿಡಕ್ಕ ಅಂತೇಳಿ ಹೇಳ್ತಾಯಿದ್ಲು. ಅದಕ್ಕೆ ಸರಿ ಇದೇ ಥರ ಹಾಕ್ಕೊಡ್ಲಾ, ನಾನು ಹೆಂಗೆ ಹಾಕ್ಕೊಂಡಿದ್ದೀನಿ ಹಂಗೆ ಹಾಕ್ಕೊಡ್ಲಾ ಅಂತ ಇದ್ದು, ಸಾಕು ಅಷ್ಟೇ ಹಾಕ್ಕೊಡಕ್ಕ ಅಂತೇಳಿ ಹೇಳ್ತಾಯಿದ್ಲು. ಇನ್ನು ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು 20 ನಿಮಿಷ ಅಥವಾ ಹಾಫ್ ಆನ್ ಅವರ್ ಅಷ್ಟು ಬಿಟ್ಬಿಟ್ಟು ಆಮೇಲೆ ಏರ್ ವಾಶ್ ಮಾಡ್ಕೊಬೇಕು. ಹಾಗಾಗಿ ನಾನು ಕೂಡ ಕೂತಿದ್ದೆ. ಕೈಯೆಲ್ಲ ಇನ್ನೂ ಡ್ರೈಯೇ ಆಗಿರಲಿಲ್ಲ, ಮೆಹಂದಿ ಕೈಗೆ ಹಾಕಿದ್ದು. ಆದರೆ ಎಲ್ಲ ಫುಲ್ಲು ಡಾರ್ಕ್ ಆಗಿಬಿಟ್ಟಿತ್ತು ಗೊತ್ತಾ. ಮೆಹಂದಿ ಸೊಪ್ಪೆ ಹಾಗೇ ಈಗನೂ ನೋಡಿ ಅವಳು ಕೈಯಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇರೋದು ಅಷ್ಟೇ, ಅವಳ ಕೈಯಲ್ಲಿ ಎಷ್ಟು ಡಾರ್ಕ್ ಆಗಿಬಿಟ್ಟಿತ್ತು ಗೊತ್ತಾ. ಇನ್ನು ಅಲ್ಲೇ ಮನೆ ಹತ್ರ ಹಸುಗಳೆಲ್ಲ ಬಂದಿತ್ತ, ಒಂದೇ ಕಡೆ ಅಲ್ಲಿ ಒಂದು ಖಾಲಿ ಜಾಗ ಇದೆಯಲ್ಲ, ಅಲ್ಲಿ ಮಲ್ಕೊಂಡಿರುತ್ತೆ. ಹಿಂಗೆ ಯಾವುದಾದ್ರೂ ಒಂದು ಹಸು ಎದ್ದು ಬಂದರೆ ಅದ್ರ ಹಿಂದೆಗಡೆ ಇನ್ನೊಂದು ಹಸು ಬಂದು ಎದ್ದು ಬರೋದು. ಒಂದು ಹಸು ಅಂತೂ ನಾನು ಏನೇ ವೀಡಿಯೋ ಮಾಡಿದ್ರು ನೋಡ್ತಾನೇ ಇರುತ್ತೆ. ನೀರು ಹಾಕ್ತಿದ್ವಲ್ಲ ಕುಡಿಯೋಕ್ಕೆ ಅಂದ್ಬಿಟ್ಟು ಆವಾಗಲೂ ಹೀಗೆ ನೋಡ್ತಾ ಇತ್ತು. ಅದನ್ನೇ ನಾನು ನಮ್ಮ ಅಮ್ಮನ ಜೊತೆ ಹೇಳ್ತಾ ಇದ್ದೆ, ಹಿಂಗೆ ನೋಡ್ತಾ ಇದ್ದೆ ನೋಡ್ರಮ್ಮ ಅಂತ. ವಿಡಿಯೋ ಮಾಡ್ತಾ ಇದ್ರೆ ಈ ಕಡೆನೇ ನೋಡ್ತದೆ ಅದು. ನೆನ್ನೆನೋ ನೀರು ಹಾಕ್ಬೇಕಾದ್ರೂ ಹಂಗೆ ನೋಡ್ತಾ ಇತ್ತು. ಬಂದ್ಬಿಡುತ್ತೇನೋ ಅನ್ನೋಷ್ಟು ನೋಡ್ತದೆ. ಆಯ್ತು ಹಾಕೊಂಡು ನಮ್ಮಮ್ಮ ಎಲ್ಲ ಕೆಲಸ ಆದಮೇಲೆ ಹಾಕೋನು ಗೊತ್ತಿಲ್ಲ ಯಾಕೆ ಅಂತ, ಅವಳೇ ಕಿತ್ಕೊಬಂದಿದ್ದು. ಹಾಕೊಳ್ಳೆ ಅಂದರೆ ಇದು ಮಾಡ್ತಾಳೆ. ಓ ಹಿಂಗ ನೀನು ಹೇಳಿದ್ದು 2-4 ಮೂಲೆ ಕಡೆ. ಇದು ಚೆನ್ನಾಗಿದೆ, ಸಿಂಪಲಾಗಿ ಚೆನ್ನಾಗಿದೆ. ಇಲ್ಲ ಕಣಪ್ಪ, ನಮ್ಮ ಉಪ್ಪೆ ಆಗ್ಬೋದು. ಹಾಕೊಳ್ಳ ನೀನು ದೇವ್ರ ಸಾಮಾನು ಎಲ್ಲ ತೊಳಿಬೇಕು. ತೊಳಿವೆ ಹಾಕೋ, ಏನಾಗತ್ತೆ, ಇದ್ದಷ್ಟು ಇರ್ತದೆ ಹಾಕೋ. ಡಮರ ಬಿಟ್ರೆ ಭಯ ನನಗೆ. ಅದಕ್ಕೂ ಇದಕ್ಕೂ ಏನು ಇದು. ನಾವು ಇನ್ನ ತೊಳಿಲಿಲ್ವಲ್ಲ. ನಾನು ಅದಕ್ಕೆ ನಮ್ಮಮ್ಮನ ತೊಳೆದಿಡ್ರಮ್ಮ ಅಂತಂದೆ. ಬೇಡ ಸ್ನಾನ ಮಾಡ್ಕೊಂಡು ತೊಳಿತೀನಿ ಅಂತ. ಪಾಪ ಅರಿಶಿಣ ಇದ್ದಿದ್ರೆ ಇಷ್ಟು ಕಷ್ಟನೇ ಪಡೋಂಗಿರ್ಲಿಲ್ಲ. ಅವ್ರು ಬರೋದು ಸಂಜೆ ಆಗುತ್ತಂತೆ. ಇನ್ನು ಸಂಜೆ ಬರೋ ಗಂಟನೂ ಇದು ಮಾಡೋಕೆ ಅಷ್ಟು ದೊಡ್ಡದು ಎತ್ಕೊಬಿಟ್ರೆ ಇನ್ನು ಸಣ್ಣ ಪುಟ್ಟ ನಾವು ಕೊಟ್ಟರೆ ತೊಗೊಂಡೋಯ್ತದೆ. ಇವು ಭಾರ ಐತೆ ಸ್ವಲ್ಪ ಮರಗಳು. ನಮ್ಮ ಮನೆಯಲ್ಲಿ ಲಕ್ಷ್ಮಿನ ಹಾಲಲ್ಲೇ ಕೂರಿಸೋದಲ್ವ, ಹಾಗಾಗಿ ಅಲ್ಲಿದ್ದಿದ್ದು ಟೇಬಲ್ ಆಗಲಿ ಅಥವಾ ಇವ್ರದ್ದು ಮರಗೆಲ್ಸೋದು ಸಾಮಾನುಗಳಾಗಲಿ ಅದನ್ನೆಲ್ಲ ಹೊರಗಡೆ ಎತ್ತಿ ಇಡಬೇಕಾಗಿತ್ತು. ಇನ್ನು ಹೊರಗಡೆ ಇಟ್ಟರೆ ಕಾಲಿಗೆಲ್ಲ ಹೊಡೆಯುತ್ತೆ. ಇನ್ನು ಮೇಲ್ಗಡೆ ಎಲ್ಲ ಟೆರೆಸ್ ಇತ್ತಲ್ವ, ಅಲ್ಲೇ ಇಟ್ಬಿಡೋಣ ಅಂತೇಳಿ ಇಡ್ತಾ ಇದ್ವಿ. ಇನ್ನು ಅಣ್ಣನ ಫ್ರೆಂಡ್ ಹರೀಶಣ್ಣ ಅಂತ ಇದ್ದರು, ಅವ್ರು ನಾನೇ ಬರ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು. ಇವತ್ತು ಅವರು ಏನೋ ಕೆಲಸ ಇದೆ ಅಂತೇಳಿ ಹಾಸನಾಗ ಹೋಗಿದ್ರಂತೆ, ಹಾಗಾಗಿ ಬಂದಿರಲಿಲ್ಲ. ಇನ್ನು ನಾನು ಅಣ್ಣ ಎಲ್ಲ ಸೇರಿಕೊಂಡು ಹೆಲ್ಪ್ ಮಾಡಿಕೊಂಡು ಮೇಲ್ಗಡೆ ಎಲ್ಲ ಸಾಗಿಸಿದ್ವಿ. ಇನ್ನು ನಾನು ಸ್ನಾನ ಮಾಡ್ಕೊಂಡ್ಬಂದೆ. ಬಂದಾದಮೇಲೆ ಸ್ವಲ್ಪ ಫೇಸ್ ಪ್ಯಾಕ್ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಇದೇನಿಲ್ಲ, ನಾನು ಫೇಸ್ ವಾಶ್ ಮಾಡ್ತೀನಿ ನೋಡಿ, ಅದನ್ನೇ ನಾನು ಇಲ್ಲಿ ಪೌಡರ್ನ ತೊಗೊಂಡಿರೋದು, ಫೇಸ್ ವಾಶ್ ಪೌಡರ್ನೇ ತೊಗೊಂಡಿರೋದು. ಅದಕ್ಕೆ ಸ್ವಲ್ಪ ಮುಲ್ತಾನಿ ಮೆಟ್ಟಿನ ಮತ್ತೆ ಆ್ಯಡ್ ಮಾಡಿಬಿಟ್ಟು ರೋಸ್ ವಾಟರಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು. ಇದೇನು ಗೊತ್ತಾ, ಸ್ವಲ್ಪ ಶೈನಿಂಗ್ ಅಂತ ಅನಿಸುತ್ತೆ, ಮತ್ತು ನೈಸ್ ಬರುತ್ತೆ ಸ್ಕಿನ್ನು, ಮತ್ತು ಇನ್ಸ್ಟೆಂಟ್ ಗ್ಲೋ ಥರ ಆಗುತ್ತೆ. ಹಾಗಾಗಿ ನಾನು ಈ ಥರ ಅಪ್ಲೈ ಮಾಡ್ಕೊತೀನಿ. ಇದನ್ನು ನಾನೇನು ಸ್ಕ್ರಬ್ ಮಾಡಲ್ಲ, ಯಾಕಂತಂದರೆ ನಾನು ಫೇಸ್ ವಾಶ್ ಮಾಡೋದೇ ಇದರಿಂದ ಅಲ್ವಾ, ಹಾಗಾಗಿ ಜಸ್ಟ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅಷ್ಟೇ. ರೋಸ್ ವಾಟರು ಅದನ್ನೆಲ್ಲ ಹಾಕ್ಬಿಟ್ಟು ಅಪ್ಲೈ ಮಾಡಿಕೊಂಡು ಡ್ರೈ ಆದಮೇಲೆ ಅದನ್ನು ವಾಶ್ ಮಾಡ್ಕೊತಾ ಇದ್ದೀನಿ. ಇನ್ನು ನನ್ನ ಕೈ ಮೆಹಂದಿ ಹಾಕಿದ್ದೆ ಅಲ್ವಾ, ಹಾಗಾಗಿ ತೋರಿಸ್ತಾ ಇದ್ದೆ ನಾನು ಎಷ್ಟು ಡಾರ್ಕ್ ಬಂದಿದೆ ನೋಡಿ ಅಂತ ಹೇಳ್ಬಿಟ್ಟು. ಇದು ಇವಾಗ ಇಷ್ಟಿದೆ ಅಲ್ವಾ, ಇನ್ನೊಂದು ದಿನ ಹೋಗಲಿ ತುಂಬಾ ಡಾರ್ಕ್ ಆಗಿಬಿಡುತ್ತೆ ಅದು. ನಾನು ಅದಕ್ಕೇ ಮೆಹಂದಿ ಅಪ್ಲೈ ಮಾಡ್ಕೊಂಡಾಗೆಲ್ಲ ಏನು ಗೊತ್ತಾ, ಸ್ವಲ್ಪ ಲೈಟ್ ಕಲರ್ ಇದ್ದಾಗಲೇ ನಾನು ವಾಶ್ ಮಾಡಿಬಿಡ್ತೀನಿ. ಯಾಕಂದರೆ ಅದಾದಮೇಲೆ ತುಂಬ ಮೆರೂನ್ ಕಲರ್ ಬಂದ್ಬಿಡುತ್ತೆ ಅದು. ನನಗೆ ಅದಷ್ಟು ಇಷ್ಟ ಆಗಲ್ಲ. ಮೆರೂನ್ ಕಲರ್ ಬಂದರೆ ಚೆನ್ನಾಗಿರುತ್ತೆ, ಆದರೆ ಅದು ಸಿಪ್ಪೆ ಥರ ಹಿಡಿತಾ ಇರುತ್ತಲ್ವ, ಆವಾಗ ನನಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ಸ್ವಲ್ಪ ಲೈಟ್ ಕಲರ್ ಇದ್ದಾಗಲೇ ತೊಳ್ಕೊಂಬಿಡ್ತೀನಿ, ಆವಾಗ ಆ ಥರ ಏನೂ ಆಗಲ್ಲ, ಮತ್ತು ಕಲರು ಕೂಡ ಚೆನ್ನಾಗಿ ಬಂದಿರುತ್ತೆ. ಇನ್ನು ನಾನು ಆಫ್ಟರ್ ಏರ್ ವಾಶ್ ಆದಮೇಲೆ ನನ್ನ ಏರ್ ಯಾವ ಥರ ಇದೆ ಅಂತೇಳಿ ತೋರಿಸ್ತಾ ಇದ್ದೆ.
ಏನು ಗೊತ್ತಾ, ಈ ಹೇರ್ ಪ್ಯಾಕ್ ಮಾಡಿದ್ಮೇಲೆ ತುಂಬಾ ನೀರು ಬೇಕು ಮತ್ತು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಬೇಕು. ಅಷ್ಟು ನೀರು ಬೇಕಾಗುತ್ತೆ ಮತ್ತು ಸಮಯನೂ ಕೂಡ ಬೇಕಾಗುತ್ತೆ. ಮಾತ್ರ ಹೆಲ್ತಿಗೆ ಒಳ್ಳೇದಲ್ವಾ, ಹೇರಿಗೂ ಒಳ್ಳೇದಲ್ವಾ. ಹಾಗಾಗಿ ನಾನು ವಾರಕ್ಕೆ 1-2 ಸಲನಾದರೂ ಈ ಥರ ಮಾಡ್ಕೊತಾ ಇರ್ತೀನಿ. ಇನ್ನು ನಾನು ಯಾವುದೇ ರೀತಿ ಶಾಂಪೂ ಅಪ್ಲೈ ಮಾಡಲ್ಲ ಮತ್ತು ಆ ಥರ ಹೇರ್ ಪ್ಯಾಕ್ ಆದಮೇಲೆ ಆಫ್ಟರ್ ಕೂಡ ನಾನು ಹೇರ್ ಆಯಿಲು ಏನೂ ಅಪ್ಲೈ ಮಾಡಲ್ಲ. ಇನ್ನು ನಾನು ನಾಳೆ ಹಬ್ಬಕ್ಕೆ ಡ್ರೆಸ್ ಹಾಕೋಬೇಕಲ್ವ, ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆನೆಲ್ಲ ಉಡಿಸ್ಬೇಕಲ್ವ ದೇವರಿಗೆ ಸಂಜೆ, ಹಾಗಾಗಿ ಅದನ್ನು ಕೂಡ ಪಿನ್ ಮಾಡಿ ಇಟ್ಕೊಂಬಿಡೋಣ, ಇನ್ನು ಸಂಜೆ ನನಗೆ ಕೂಡ ಈಸಿ ಆಗುತ್ತೆ ಅಂತೇಳಿ ನಾನು ಪಿನ್ ಮಾಡ್ಕೊತಾ ಇದ್ದೆ. ಇನ್ನು ಸಂಜೆ ಸ್ವಲ್ಪ ಬಾಳೆಕಂದು ಮತ್ತು ಇದೆಲ್ಲ ತರಕ್ಕೆ ಹೋಗ್ಬೇಕಿತ್ತು, ಸಾಮಾನೆಲ್ಲ ತರಕ್ಕೆ ಹೋಗ್ಬೇಕಿತ್ತು, ಬಳೆ ಅವೆಲ್ಲ ತರಕ್ಕೆ ಹೋಗ್ಬೇಕಿತ್ತು. ಇನ್ನೂ ಸಾಕಷ್ಟು ಕೆಲಸ ಇತ್ತು. ಹಾಗಾಗಿ ಇವಾಗ ಫ್ರೀ ಇದ್ದೆ ಅಲ್ಲ, ಹಾಗಾಗಿ ಎಲ್ಲನೂ ನೀಟಾಗಿ ಪಿನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಕೂಡ ಈಸಿ ಆಗುತ್ತೆ ಅಂತೇಳಿ ಪಿನ್ ಮಾಡಿ ಇಟ್ಕೊತಾ ಇದ್ದೆ. ಇನ್ನು ನಮ್ಮ ಮನೆಯಲ್ಲೇ ತುಳಸಿ ಇರೋದ್ರಿಂದ ನಾವೇ ಅದನ್ನು ತುಳಸಿನ ಕಿತ್ಕೊಂಡು ಹಾರ ಮಾಡಿ ಹಾಕ್ತೀವಿ. ಹಾಗಾಗಿ ಕಿತ್ಕೊತಾ ಇದ್ದೆ ಅದನ್ನು. ಇನ್ನು ಕಪ್ಪು ತುಳಸಿ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ, ನನಗೆ ಪರ್ಸ್ನಲಿ ಕಪ್ಪು ತುಳಸಿ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ದೇವ್ರ ಮೇಲೆ ಇದ್ದಾಗಂತೂ ತುಂಬಾ ಇಷ್ಟ ಆಗುತ್ತೆ. ಇನ್ನು ನೋಡಿ ಇಷ್ಟು ತುಳಸಿ ಸಿಕ್ಕಿದ್ದು, ಇದರಿಂದ ನಮ್ಮಮ್ಮ ಹಾರ ಮಾಡಿ ದೇವರಿಗೆ ಹಾಕ್ತಾರೆ. ಇನ್ನು ನಾವು ಸಂಜೆ ಸಾಮಾನು ತರಕ್ಕೆ ಹೋಗ್ಬೇಕಿತ್ತು ಸಿಟಿಗೆ, ಹಾಗಾಗಿ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇನ್ನು ಅದೇ ಅರಿಶಿಣ ಇನ್ನೂ ಬಂದಿರಲಿಲ್ವಲ್ಲ, ಅದನ್ನೇ ನಮ್ಮಣ್ಣ ಹೇಳ್ತಾ ಇದ್ದ. ಪಾಪ ಅಲ್ಲಿ ಯಾರೋ ಡೆತ್ ಆಗಿದ್ದಾರಂತೆ, ಹಾಗಾಗಿ ಅವ್ರು ಇನ್ನೂ ಬರೋಕ್ಕಾಗಿಲ್ಲ ಅಂತೇಳಿ ಹೇಳ್ತಾ ಇದ್ರು. ಬೇಜಾರಾಯಿತು, ಚಿಕ್ಕ ಹುಡುಗಿ ಏನೋ ಡೆತ್ ಆಗಿದೆ ಅಂತೇಳಿ ಹೇಳ್ತಾ ಇದ್ರು ಪಾಪ, ಆಕ್ಸಿಡೆಂಟ್ ಆಗಿ. ಅದೇ ಮಾತಾಡಿಕೊಂಡು ನಾವು ಕೂಡ ಹೊರಟ್ವಿ. ಇನ್ನೇನು ಸಾಮಾನು ತರಬೇಕಲ್ವ, ಇನ್ನೂ ಲೇಟ್ ಆಯಿತು ಅಂತಂದರೆ ನಾವಿಲ್ಲಿ ಕೆಲಸಗಳು ಮಾಡ್ಕೊಳಕ್ಕಾಗಲ್ಲ. ವರಮಹಾಲಕ್ಷ್ಮಿ ಹಬ್ಬದ್ದು ಡೆಕೋರೇಷನ್ ಎಲ್ಲ ಮಾಡಬೇಕಿತ್ತು, ಹಾಗಾಗಿ ಅದೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಹೋದ್ವಿ. ಇನ್ನು ರೆಗ್ಯುಲರಾಗಿ ಅಣ್ಣ ಒಂದು ಅಂಗಡೀಲಿ ಸ್ವೀಟ್ ತೊಗೋತಾರಂತೆ. ಈ ಅಂಗಡಿ ಬಂದು ಮಂಡ್ಯ ಸ್ವೀಟ್ಸ್ ಹೋಲ್ಸೇಲ್ ಅಂತಲೇ ಬೋರ್ಡ್ ಹಾಕ್ಕೊಂಡಿದ್ದಾರೆ. ಎಲ್ಲ ಕಡೆ ಹೋಲ್ಸೇಲಾಗಿ ಕೊಡ್ತಾರಂತೆ, ಮದುವೆಗಳಿಗಾಗಲಿ ಯಾವುದೇ ಫಂಕ್ಷನ್ಗಳಿಗಾಗಲಿ ಕೊಡ್ತಾರಂತೆ. ಸಿಹಿ ಮತ್ತು ಖಾರ ಎರಡೂ ಇದೆ. ಮನೆಯಲ್ಲೇ ಇವರೇ ಪ್ರಿಪೇರ್ ಮಾಡೋದಂತೆ, ಹಾಗಾಗಿ ಇಲ್ಲಿ ತೊಗೊಂಡ್ವಿ, ಚೆನ್ನಾಗಿರುತ್ತೆ ಅಂತ ಹೇಳ್ದೆ. ಹಾಗಾಗಿ ಇಲ್ಲೇ ತೊಗೊಂಬಂದ್ವಿ. ಇನ್ನು ದೇವರಿಗೆಲ್ಲ ಇಡಬೇಕಲ್ವ, ತಟ್ಟೆ ತುಂಬೋದಕ್ಕೆ ಅಂತೇಳಿ ಅಲ್ಲೇ ತೊಗೊಂಡ್ವಿ. ಇನ್ನು ನೋಡಿ ರೋಡಂತೂ ಎಷ್ಟು ರಶ್ ಇದೆ ಅಂತಂದರೆ, ಈ ಹಬ್ಬ ಅಂತ ಬಂತು ಅಂತಂದರೆ ಸಿಕ್ಕಾಪಟ್ಟೆ ರಶ್ ಆಗಿಬಿಡುತ್ತೆ. ಅದರಲ್ಲೂ ಹೂವಂತೂ ಮಾತಾಡ್ಸೋಕ್ಕಾಗಲ್ಲ. ಇನ್ನು ನಾವು ಸಾಮಾನೆಲ್ಲ ತೊಗೊಳ್ಳೋಣ, ದಿನಸಿ ಸಾಮಾನು ಸ್ವಲ್ಪ ತೊಗೋಬೇಕಿತ್ತು, ಅಮ್ಮ ಹೇಳಿದರು. ಹಾಗಾಗಿ ಅದನ್ನು ಫಸ್ಟ್ ತೊಗೊಂಬಿಡೋಣ ಅಂತೇಳಿ ಅಲ್ಲಿಗೆ ಬಂದ್ವಿ. ಇನ್ನು ಅದೆಲ್ಲ ತೊಗೊಂಡು ಬಾಳೆಹಣ್ಣು ಮತ್ತು ಆ ಕಬ್ಬಿನ ಜಲ್ಲೆ ಎಲ್ಲನೂ ತೊಗೊಂಡ್ಬಂದ್ವಿ. ಅದನ್ನು ಬೇರೆ ದಿನ ಎಲ್ಲ ಮನೆಗೆ ಬಂದ್ವಿ. ಬರೋಷ್ಟರಲ್ಲಿ ಏನು ಫುಲ್ಲು ಗಾಡೀಲಲ್ವ ಹೋಗಿದ್ದಿದ್ದು, ಇಟ್ಕೊಳಕ್ಕಾಗ್ತಿರ್ಲಿಲ್ಲ. ಆ ಮನೆ ಸಾಮಾನು ಮತ್ತು ಬಾಳೆಕಂದು ಅದೆಲ್ಲ ಒಟ್ಟಿಗೆ ಇಟ್ಕೊಂಡು ನಾನು ಇಳಿಯೋಕ್ಕಾಗ್ತಿರ್ಲಿಲ್ಲ. ಅದಕ್ಕೇ ಅಲ್ಲಿ ಕರೀತಾ ಇದ್ದೆ ನಮ್ಮನ್ನು, ಬಂದು ಈಸ್ಕೊಳವ ಅಂತ ಹೇಳ್ಬಿಟ್ಟು. ಓ, ಅದಕ್ಕೆ 100 ರೂಪಾಯಿ ಅಷ್ಟಕ್ಕೆ. ಬಳೆ ತಗೊಬರ್ಬೇಕು ಈಗ ಹೋಗ್ಬಿಟ್ಟು. ಅಲ್ಲಿ ಸೈಜ್ ಸಿಗಲಿಲ್ಲ ನನಗೆ. ತಗೊಂಡಿದ್ದೀನಿ, ಅವ್ರಿಗೆ ಸೋಪ್ ಬೇಕಿತ್ತು. ಬೇಳೆ ತಂದಿದ್ದೀನಿ, ಎಲ್ಲ ತಂದಿದ್ದೀನಿ ಕಣ, ನಡೀರಿ ಬೇಗ ಹೋಗಿದ್ದು ಬಂದ್ಬಿಡೋದು. ಇನ್ನು ಅಣ್ಣ ಯಾಕೋ ತಲೆನೋಯ್ತಾ ಇದೆ ಅಂತ ಹೇಳ್ತಿದ್ನ, ಹಾಗಾಗಿ ಸ್ವಲ್ಪ ಟೀ ಮಡಿ ಕೊಡು ಮಗ ಅಂತ ಕೇಳ್ದೆ, ಹಾಗಾಗಿ ಮಡಿ ಕೊಡ್ತಾ ಇದ್ದೆ. ನನಗೇನು ಗೊತ್ತಾ, ಈ ಟೀ ಕಾಫಿ ಎಲ್ಲ ನನಗೆ ಅಭ್ಯಾಸ ಇಲ್ಲ. ಅಣ್ಣನೂ ಕುಡಿಯೋಲ್ಲ, ಇತ್ತೀಚೆಗೆ ಬಿಟ್ಬಿಟ್ಟಿದ್ದಾನೆ. ಈಗ ಒಂದು ಸ್ವಲ್ಪ ಏನೋ ತಲೆನೋಯ್ತಾ ಇದೆ ಅನ್ನೋ ಟೈಮಲ್ಲಿ ಕುಡಿತೀನಿ ಮಾಡಿಕೊಡು ಅಂತ, ಹಾಗಾಗಿ ಮಾಡಿಕೊಟ್ಬಿಟ್ಟು ಇನ್ನು ನಾವು ಬಳೆ ತೊಗೊಂಬಂದು ಇನ್ನು ವರಮಹಾಲಕ್ಷ್ಮಿ ಹಬ್ಬದ್ದು ಡೆಕೋರೇಷನ್ ಎಲ್ಲ ಮಾಡಬೇಕಿತ್ತಲ್ವ, ಹಾಗಾಗಿ ಕಳಸ ರೆಡಿ ಮಾಡಿಬಿಡೋಣ ಫಸ್ಟು ಅಂದ್ಬಿಟ್ಟು ಕಳಸ ಎಲ್ಲ ರೆಡಿ ಮಾಡ್ತಾಯಿದ್ದೆ. ನಾನು ಈ ಥರ ಎಲೆನಲ್ಲಿ ಈ ಥರ ಶೇಪ್ ಕಟ್ ಮಾಡಿಕೊಂಡು ಈ ರೀತಿ ನಾನು ಕಳಸನ ರೆಡಿ ಮಾಡ್ಕೊತೀನಿ. ಈ ಥರ ಮಾಡೋದಕ್ಕೆ ನನಗೆ ತುಂಬಾ ಇಷ್ಟ. ಮಾಡಾದ್ಮೇಲೆ ನೋಡೋಕ್ಕಂತೂ ತುಂಬ ಇಷ್ಟ ಆಗುತ್ತೆ. ಇನ್ನು ನಾನು ಕಳಸನೆಲ್ಲ ನೈಟೇ ಕೂರಿಸಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅಷ್ಟೇ, ಬೆಳಿಗ್ಗೆ ಬೇಗ ಎದ್ದು ಕೂರಿಸುವಂಥದ್ದು. ಇನ್ನು ನಾವು ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ನಿಂತ್ವಾ, ಇದೆಲ್ಲ ಸ್ಕ್ರೀನೆಲ್ಲ ಹಾಕಾದ್ಮೇಲೆ ಈ ಥರ ಹೂವೆಲ್ಲ ಬೇಡ ಅಂತ ಅನ್ನಿಸ್ತು. ಆದರೂ ಕೂಡ ಅಣ್ಣ ನೋಡೋಣ ಚೆನ್ನಾಗಿ ಕಾಣುತ್ತಾ ಅಂತೇಳಿ ಹಾಕ್ತಾಯಿದ್ದ. ಯಾಕೋ ಚೆನ್ನಾಗಿದೆ, ಸೈಡಲ್ಲಿ ಇರಲಿ ಬಿಡು, ಹಸುನು ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್ ಮೇಲೆ ಅಂತೇಳ್ಬಿಟ್ಟು ಹಾಗೆ ಬಿಟ್ಟೆ. ಇನ್ನು ಬಿಟ್ಟು ಆದಮೇಲೆ ಮತ್ತೆ ಈ ಥರ ಒಂದು ಡಿಸೈನ್ ಮಾಡಲಾ ಅಂತೇಳಿ ನೋಡ್ತಾ ಇದ್ದ. ಅದಕ್ಕೆ ಆಮೇಲೆ ಯಾಕೋ
ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ನಾಮ ಇತ್ತಲ್ವ ಅಲ್ಲಿ ಕರೆಕ್ಟಾಗಿ ಹೂ ಬರುತ್ತೆ ಅಂತ ಹೇಳ್ಬಿಟ್ಟು ಸರಿ ಇರಲಿ ಬಿಡು ಅಂತೇಳಿ ಅಂದ್ಕೊಂಡ್ವಿ. ಇನ್ನು ಸೀರೆ ಎಲ್ಲ ಪಿನ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಹಾಗಾಗಿ ಬೇಗನೆ ಉಡಿಸ್ತಾ. ಇನ್ನು ನಾವು ಪ್ರತಿ ವರ್ಷ ಇದೇ ರೀತಿ ಉಡಿಸೋದು. ಒಂದು ಚಿಕ್ಕ ಮಗು ಥರ ಒಂದು 6 ವರ್ಷ 7 ವರ್ಷದ್ದು ಚಿಕ್ಕ ಹುಡುಗಿ ಥರ ಕಾಣಿಸ್ಬೇಕು ಅಂತೇಳಿ ನಾವು ಈ ಥರ ಉಡಿಸ್ಬಿಟ್ಟು ಅಲಂಕಾರ ಮಾಡ್ತೀವಿ. ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಈ ಥರ ಎಲ್ಲ ಮಾಡಿ ಅಮ್ಮನಿಗೆ ಅಲಂಕಾರ ಮಾಡಿದಾಗ ಪೂಜೆ ಮಾಡೋ ಟೈಮಲ್ಲಂತೂ ನಿಜವಾಗ್ಲೂ ನನಗಂತೂ ನೈಟು ನಿದ್ದೆನೇ ಬರ್ತಿರ್ಲಿಲ್ಲ. ನೋಡ್ಕೊಂಡು ಹಂಗೇ ಕೂತ್ಬಿಡೋಣ ಅಂತ ಅನ್ನಿಸ್ತಾಯಿತ್ತು. ನಾವು ಇದೆಲ್ಲ ಮಾಡಿ ಮಲ್ಕೊಳ್ಳೋಷ್ಟರಲ್ಲಿ 2 ಗಂಟೆ ಆಗೋಯಿತು. ಈ ವ್ಲಾಗ್ನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ನೀವು ಪೂರ್ತಿ ನೋಡಿದರೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತು ನಿಮಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿ. ಮತ್ತೆ ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ನಾನು ನಿಮಗೆ, ಯಾಕಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾಳೆ ಸಿಗ್ತೀನಿ. ಮುಂಚಿತವಾಗಿ ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.